ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಹತ್ರ ಏನಾದರೂ ಏರ್ಟೆಲ್ ಸಿಮ್ ಇದ್ರೆ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಏರ್ಟೆಲ್ ಸಿಮ್ ಇದ್ದವ್ರಿಗೆ 9 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಸಿಗ್ತಿದೆ. ಇನ್ಸ್ಟೆಂಟಾಗಿ ಯಾರು ಬೇಕಾದರೂ ಏರ್ಟೆಲ್ ಸಿಮ್ ಇದ್ದವರು ಪಡ್ಕೋಬೋದು. ಇನ್ಸ್ಟೆಂಟಾಗಿ ಹೇಗೆ ಸಾಲ ಪಡಿಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಈ ಅಪ್ಲಿಕೇಶನ್ನು ನಿಮಗೆ ಕಿರು ಪರಿಚಯ ಇದ್ದೇ ಇರುತ್ತೆ. ಕೆಲವರೊಬ್ಬರಿಗೆ ಈ ಅಪ್ಲಿಕೇಶನ್ನು ಗೊತ್ತಿರೋದಿಲ್ಲ. ಇಲ್ಲಿ ಪೇ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಕೆಳಗಡೆ ಬರಬೇಕಾಗತ್ತೆ. ಏರ್ಟೆಲ್ ಫಿನಾನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ವಿವಾಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಪರ್ಸನಲ್ ಲೋನ್ ಆಗಿ ನಿಮಗೆ 9 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಫ್ಲೆಕ್ಸಿಬಲ್ ಟೆನ್ಯೂರ್ ಅಂತ ಹೇಳಿದ್ದಾರೆ. ಮತ್ತು ಫಿಕ್ಸೆಡ್ ಡೆಪಾಸಿಟ್ ಸಮೇತ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಇದರಲ್ಲಿ ಗೋಲ್ಡ್ ಲೋನ್ ಸಮೇತ ಪಡ್ಕೋಬೋದು ಅಂತ ಹೇಳಿದ್ದಾರೆ. ನೀವು ಯಾವುದು ಬೇಕಿದ್ರೂ ಈ ಅಪ್ಲಿಕೇಶನಲ್ಲಿ ಪಡ್ಕೋಬೋದು. ನಿಮಗೆ ಇಲ್ಲೇ ಕಾಣಿಸ್ತಿದೆ ನೋಡ್ಕೊಳ್ಳಿ, ಕ್ರೆಡಿಟ್ ಕಾರ್ಡ್ಗೆ ಸಮೇತ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಮೇಲೆಗಡೆ ಹ್ಯಾಡ್ ಸಮೇತ ಪ್ಲೇ ಆಗ್ತಿರುತ್ತೆ. ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಈಗ ನನಗೆ ಪರ್ಸನಲ್ ಲೋನ್ ಬೇಕು, ಸೊ ಅದಕ್ಕೆ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗು ಈ ಥರ ನಿಮಗೆ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ನಿಮ್ಮ ಪಾನ್ ಕಾರ್ಡಲ್ಲಿ ಏನು ಹೆಸರು ಇರುತ್ತೋ ಅದನ್ನು ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಮಂತ್ಲಿ ಇನ್ಕಮ್ ಎಷ್ಟು ಬರ್ತಿದೆ ಅನ್ನೋದನ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಆಕ್ಯುಪೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಯಾಲ್ರಿಡ, ಸೆಲ್ಫ್ ಎಂಪ್ಲಾಯ್ಡ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ಮತ್ತು ನಿಮಗೆ ಯಾವ ಬ್ಯಾಂಕಿಗೆ ಬರುತ್ತಾ ಅಥವಾ ಕ್ಯಾಶ್ ಬರುತ್ತಾ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ಸೊ ಆನ್ಲೈನ್ಗೆ ಬರುತ್ತಾ, ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗಿ ನಿಮಗೆ 9 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಸಿಗುತ್ತೆ. ಇಲ್ಲಿ ನಿಮಗೆ ಕಂಪ್ಲೀಟ್ KYC ಅಂತಂದರೆ ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಹಾಕಿಬಿಟ್ಟು KYC ಅನ್ನೋದಾದರೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. OTP ಅನ್ನೋದು ಜನರೇಟ್ ಆಗುತ್ತೆ. ಅದನ್ನು ಎಂಟರ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಲಾಸ್ಟಲ್ಲಿ ಆಟೋ ಪೇ ಅನ್ನೋದಾದರೆ ಇರುತ್ತೆ. ಇದ್ರ ಮುಖಾಂತರ ನೀವು ಆರಾಮಾಗಿ ಇನ್ಸ್ಟೆಂಟಾಗಿ 9 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಪಡ್ಕೋಬೋದು. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗಿ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ. ನಾನು ಪರ್ಸನಲ್ ಆಗಿ ಯೂಸ್ ಮಾಡಿದ್ದೀನಿ. ನಾನು ಲೈವ್ ಪ್ರೂಫ್ ಎಲ್ಲ ತಿಳಿಸ್ಕೊಡ್ತೀನಿ. ಕೆಳಗಡೆ ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತ ಇನ್ನೊಂದು ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನಲ್ಲೂ ಅಷ್ಟೇ ನಿಮಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಇದು ಲೈವ್ ಆಗಿ ತಿಳಿಸ್ಕೊಡ್ತೀನಿ ನಾನೆಷ್ಟು ಈ ಅಪ್ಲಿಕೇಶನಲ್ಲಿ ಸಾಲ ತಗೊಂಡಿದ್ದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನೀವು ನೋಡ್ಕೋಬಹುದು, ನಾನು ಈ ಅಪ್ಲಿಕೇಶನಲ್ಲಿ 5,000 ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ತಗೊಂಡಿದ್ದೀನಿ. ನಿಮಗೆ ಇನ್ಸ್ಟೆಂಟಾಗಿ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಡೇಟ್ಸ್ ಎಲ್ಲ ನೋಡ್ಕೋಬಹುದು ಈ ಅಪ್ಲಿಕೇಶನಲ್ಲಿ. ಸೊ 2026ವರೆಗೂ ನಾನು ಪೇ ಅನ್ನೋದು ಮಾಡೋದಿದೆ. ಸೊ ಈ ಥರ ಈ ಅಪ್ಲಿಕೇಶನಲ್ಲಿ ಒಂಥರ ಬೆಸ್ಟ್ ಲೋನ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಅದಕ್ಕೆ ಸಜೆಸ್ಟ್ ಅನ್ನೋದಾದ್ರೆ ಮಾಡ್ತಿದ್ದೀನಿ. ಯಾವುದೇ ಥರದ್ದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಅನ್ನೋದಾದ್ರೆ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಬೇಗ ಇದೆ ಅಪ್ಲಿಕೇಶನಲ್ಲೇ ಸಾಲ ಸಿಗ್ತಿರೋದು ತುಂಬ ಜನಕ್ಕೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇನ್ನು ಮೈನ್ ಅಪ್ಲಿಕೇಶನ್ಗೆ ವಾಪಸ್ ಬರೋಣ. ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ 12.75% ಸ್ಟಾರ್ಟ್ ಅನ್ನೋದಾದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನೀವೆಲ್ಲ ಇದನ್ನು ನೋಡಿಬಿಟ್ಟು ಸ್ಟಡಿ ಮಾಡಿಬಿಟ್ಟು ನೋಡಿಕೊಂಡು ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾವು ಹೇಳಿದ್ವಿ ಅನ್ನೋದು ಮಾತ್ರಕ್ಕೆ ನೀವು ತೊಗೊಳ್ಳೋದಲ್ಲ, ಅಪ್ಲಿಕೇಶನ್ ತಿಳಿಸ್ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಷ್ಟೇ. ಸೊ ನೀವು ತೊಗೊಂಡು ನೀವು ರೀಪೇಮೆಂಟ್ ಮಾಡೋದು ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಅದನ್ನೆಲ್ಲ ನೋಡಿಕೊಂಡು ತೊಗೋಬೇಕಾಗತ್ತೆ. ಯಾವುದೇ ಥರದ್ದು ಫೋರ್ಸ್ ಅನ್ನೋದು ಮಾಡೋದಿಲ್ಲ, ನಾನು ನೀವು ತೊಗೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಆರಾಮಾಗಿ ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗಿ ಸಾಲ ಅನ್ನೋದಾದರೆ ಸಿಗುತ್ತೆ. ಅದ್ರ ಬಗ್ಗೆ ಅಷ್ಟೇ ನಾವು ತಿಳಿಸ್ಕೊಡ್ತೀವಿ ಅಷ್ಟೇ. ನೀವು ಯಾವುದ್ರಲ್ಲಿ ಬೇಕಿದ್ರೂ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಅಪ್ಲಿಕೇಶನ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದಾದರೆ ಕೊಟ್ಟಿರ್ತೀನಿ. ಇಲ್ಲಾಂದರೆ ನಿಮ್ಮ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ಏರ್ಟೆಲ್ ಟ್ಯಾಂಕ್ಸ್ ರೀಚಾರ್ಜ್ ಆ್ಯಂಡ್ ಬ್ಯಾಂಕ್ಸ್ನ ಸರ್ಚ್ ಮಾಡಿದ್ದೀರಾ ಅನ್ನೋದಾದರೆ ಸಿಗುತ್ತೆ ಅಪ್ಲಿಕೇಶನ್ ಅನ್ನೋದಾದರೆ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆರಾಮಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಏರ್ಟೆಲ್ ಅನ್ನೋದು ಲೋಗೋ ಇರುತ್ತೆ. ತುಂಬ ಜನ ಏರ್ಟೆಲ್ ಯೂಸರ್ಸ್ಗೆ ಗೊತ್ತೇ ಇರುತ್ತೆ ಈ ಅಪ್ಲಿಕೇಶನು. ಮಿಸ್ಡ್ ಕಾಲ್ಸು ಅದನ್ನೆಲ್ಲ ನೋಡೋದಕ್ಕೆ ಯೂಸ್ ಮಾಡ್ತಿರ್ತೀರಾ. ಹಾಗೆ ಈ ಅಪ್ಲಿಕೇಶನಲ್ಲೂ ಲೋನ್ ಅನ್ನೋದಾದರೆ ಪ್ರೊವೈಡ್ ಮಾಡ್ತಿದ್ದಾರೆ. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲೂ ಅದರ ಲಿಂಕ್ ಅನ್ನೋದಾದರೆ ಪ್ರೊವೈಡ್ ಮಾಡಿರ್ತೀನಿ. ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತಲೂ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.